ಅಮ್ಮ 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 ಏನ್ ಪುಟ್ಟ? ಅಮ್ಮ ಹೊಟ್ಟೆ ತುಂಬಾ ನೋವು ಮಾ. ಹೇಳ್ತೀನಿ, ಆಳು ಮೂಳು ತಿನ್ಬೇಡ, ಪಿಜ್ಜಾ ಬರ್ಗರ್ ಫ್ರೆಂಚ್ ಫ್ರೈಸ್ ಎಲ್ಲಾನು ತಿನ್ಬೇಡ. ತಿಂದ್ರೇನೆ ಹೊಟ್ಟೆ ನೋವು ಬರೋದು ನಿನಗೆ. ನಿಮ್ ತಾತು ನೋಡು, 80 ವರ್ಷ ಆದ್ರೂ ಗಟ್ಟಿ ಮುಟ್ಟಾಗಿದ್ದಾರೆ. ಅವ್ರು ಹಂಗಿರೋದಕ್ಕೆ ಕಾರಣ ರಾಗಿ ಮುದ್ದೆ ತಿಂದು ಹಂಗಿರೋದು. ನಿಮ್ ತಾತ ಈ ವಯಸ್ಸಲ್ಲೂ 4 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬರ್ತಾರೆ. ಸೀತಾ, ಹಾ ಬಂದೆ, ಬಾ ಅಪ್ಪಂಗೆ ಹೇಳ್ತೀನಿ. ಪಪ್ಪ 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 ನನಗೆ ರಾಗಿ ಮುದ್ದೆ ಸೇರಲ್ಲ ಪಪ್ಪ. ಯಾಕೆ ಅವಳಿಗೆ ಅಷ್ಟು ತಲೆ ತಿಂತೀಯಾ? ರಾಗಿಯಲ್ಲಿ ಬರೀ ಮುದ್ದೆ ಅಷ್ಟೇನ ಮಾಡಕ್ಕಾಗೋದು? ಬೇರೆ ಯಾವ್ದು ಡಿಶಸ್ ಇಲ್ವಾ? ಯಾಕಿಲ್ಲ ಬಾವ, ಸಿರಿಧಾನ್ಯದಲ್ಲಿ ತುಂಬಾ ರುಚಿಯಾದ ಅಡಿಗೆನೂ ಮಾಡಬಹುದು, ಆರೋಗ್ಯಕ್ಕೂ ಒಳ್ಳೇದು. ಓ ಅಕ್ಕ, ಬಾವಾ, ಸೀತಾ ಪ್ಲೇಟ್ಸ್ ತಗೊಂಬಾ. ನವಣೆ ಬಿಸಿಬೇಳೆ ಬಾತು, ಸಾಮೆ ಪಾಯಸ, ರಾಗಿ ಶಾವ್ಗೆ, ಉಪ್ಪಿಟ್ಟು. ವಾವ್, ತುಂಬಾ ಟೇಸ್ಟಿ ಆಗಿದೆ ದೊಡ್ಡಮ್ಮ. ಸೋ ಯಮ್. ಪುಟಿ ಬಾ, ಇಲ್ಲಿ ಬಾತ್ ತಗೋ, ಇದು ತಿನ್ನೋಡು. ರಾಗಿ ಬೈಟ್ಸ್, ಇದನ್ನು ಸಿರಿಧಾನ್ಯದಲ್ಲೇ ಮಾಡಿರೋದು, ಸೂಪರ್ ಆಗಿರುತ್ತೆ. ಅಣ್ಣ, ಅಷ್ಟೇ ಅಲ್ಲ, ಮಕ್ಕಳಿಗೆ ಇಷ್ಟ ಆಗೋದು ಡೋನಟ್ಸ್, ಪಾಸ್ತಾ, ಪಿಜ್ಜಾ, ಬರ್ಗರ್, ನ್ಯೂಡಲ್ಸ್, ಕೇಕ್ ಮತ್ತೆ ಬಿರಿಯಾನಿನೂ ಮಾಡ್ಬೋದು. ಅದ್ಗೆ ತಿಂಡಿ ರೆಡಿನಾ? ಯಾವಾಗ ಬಂದ್ರಿ? ಈಗ ತಾನೇ ಬಂದೋಪ್ಪ. ಏ ರವಿ, ಅಂದಾಗೆ ಶಶಿ ಅಲ್ಲೋ? ಅಣ್ಣ ಇಲ್ಲೇ ಹೊರಗಡೆ ಹೋಗಿದ್ದಾನೆ, ಬರ್ತಾ ಇದ್ದಾನೆ. ನವಣೆ ಬಿಸಿಬೇಳೆ ಬಾತು ಚೆನ್ನಾಗಿದೆ. ವಾವ್, ಸಾಮೆ ಪಾಯಸ ಸೂಪರ್ ಆಗಿದೆ. ರಾಗಿ ಶಾವ್ಗೆ ಉಪ್ಪಿಟ್ಟು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್ ಇವತ್ತು. ಚಿಕ್ಕಪ್ಪ, ಯಾವಾಗ ನೋಡಿದ್ರು ಮಿಲೆಟ್ಸ್ ಬಗ್ಗೆನೇ ಮಾತಾಡ್ತೀರಾ. ಏನದು ಮಿಲೆಟ್ಸ್ ಅಂದ್ರೆ? ಅದಷ್ಟು ಒಳ್ಳೇದಾ? ಎಸ್, ಬಾಯ್ಲಿ. ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳು, ಹಿರಿಧಾನ್ಯಗಳು. ರಾಗಿ, ಸಜ್ಜೆ, ನವಣೆ, ಆರ್ಕ, ಬರುಗು, ಸಾಮೆ ಇವೆಲ್ಲ ಸಿರಿಧಾನ್ಯಗಳೇ. ಪ್ರತಿಯೊಂದಕ್ಕೂ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇದಕ್ಕೆ ಮಹತ್ವ ಬಹಳ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಪಾಶ್ಚಾತ್ಯ ಖಾದ್ಯಗಳಿಂದ ನಮ್ಮ ದೇಶಿ ತಳಿಗಳನ್ನ, ದೇಶಿ ಖಾದ್ಯಗಳನ್ನ ನಾವು ಮರ್ತೋಗ್ತಾ ಇದೀವಿ, ನಿರ್ಲಕ್ಷ್ಯ ಮಾಡ್ತಾ ಇದೀವಿ. ಕರೆಕ್ಟಾಗಿ ಹೇಳ್ದೆ ಕಣೋ ರವಿ. ಅಣ್ಣ ಬಂದ್ಯಾ? ಅದಕ್ಕೆ ಒಂದು ಗ್ಲಾಸ್ ನೀರು ಕೊಡಿ. ಹಾ ತಂದೆ ಶಶಿ. ನೀನ್ ಹೇಳ್ದಂಗೆ ಸಿರಿಧಾನ್ಯಗಳು ಬೆಳೆಯೋದು ಅಷ್ಟೊಂದು ಕಷ್ಟ ಏನಿಲ್ಲ ಕಣೋ ರವಿ. ಆಮೇಲೆ ಕಡಿಮೆ ನೀರು, ಹೆಚ್ಚು ಫಸಲು, ಯಾವ ಸೀಸನ್ ಅಲ್ಲಿ ಬೇಕಾದ್ರೂ ಬೆಳೆಬಹುದು ಕಣೋ. ಇವುಗಳನ್ನ ಬೆಳೆಯೋದಕ್ಕೆ ಅತಿ ಕಡಿಮೆ ರಾಸಾಯನಿಕ ಬಳಸ್ತೀವಿ. ಪರಿಸರಕ್ಕೂ ಒಳ್ಳೇದು, ರೈತರಿಗೆ ಹೆಚ್ಚು ಲಾಭದಾಯಕ ಕೂಡ ಕಣೋ. ಇನ್ಫ್ಯಾಕ್ಟ್ ಅಣ್ಣ, ಇತ್ತೀಚೆಗೆ ಎಲ್ಲರೂ ಕಾಡ್ತಾ ಇದೆಯಲ್ಲ, BP, ಶುಗರ್, ಅಸಿಡಿಟಿ, ಹೈಪರ್ ಟೆನ್ಷನ್, ಇದಕ್ಕೆಲ್ಲ ಸಿರಿಧಾನ್ಯ ರಾಮಬಾಣ ಕಣ. ಅದಕ್ಕೆ ಶಶಿ ಅವನ್ ತಾತನ್ ತರ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡಿ ಫಿಟ್ ಆಗಿರೋದು. ಅಣ್ಣ, ಇದಕ್ಕೆಲ್ಲ ನಮ್ಮ ಪ್ರೊಫೆಸರೇ ಕಾರಣ. ಆಕ್ಚುಲಿ ಇವತ್ತು ಅವ್ರನ್ನ ಬ್ರೇಕ್ಫಾಸ್ಟ್ ಇನ್ವೈಟ್ ಮಾಡಿದೆ ಕಣ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಏನ್ ಶಶಿ, ಏನೋ ಫ್ಯಾಮಿಲಿ ಡಿಸ್ಕಷನ್ ಇದ್ದಾಗಿದೆ. ಸರ್. ಶಶಿ, ರವಿ, ಸಿರಿಧಾನ್ಯ ಒಂದು ಸೂಪರ್ ಫುಡ್. ನಾವು ಇನ್ಮೇಲೆ ನಮ್ಮ ಆರೋಗ್ಯ ಕಾಳಜಿನ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ದೇಶಿ ತಳಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿ ನಮ್ಮ ಪ್ರತಿ ಆಹಾರದಲ್ಲಿ ನಾವು ಸಿರಿಧಾನ್ಯಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಬಳಸಲೇಬೇಕು. ನಮ್ಮೆಲ್ಲರ ನಡೆ ಸಿರಿಧಾನ್ಯಗಳ ಕಡೆ. ರಾಗಿಯನ್ನು ಉಂಬುವ ನಿರೋಗಿ ಎಂದೆನಿಸುವನು. ರಾಗಿಯು ಭೋಗಿಗಳಿಗಲ್ಲ, ಬಡವರಿಂಗಾಗಿ ಬೆಳೆದಿರುವುದು ಸರ್ವಜ್ಞ. ನವಣೆ ಬೆಳೆದ್ರೆ ಬವಣೆ ಇಲ್ಲ, ರಾಗಿ ತಿಂದ್ರೆ ರೋಗ ಇಲ್ಲ.
ಜೋಳ ತಿಂದವ ತೋಳದ ಹಂಗೆ. ನಮ್ಮೆಲ್ಲರ ನಡೆ ಸಿರಿಧಾನ್ಯಗಳ ಕಡೆ. ನಮ್ಮೆಲ್ಲರ ನಡೆ ನಮ್ಮೆಲ್ಲರ ನಡೆ ಸಿರಿಧಾನ್ಯಗಳ ಕಡೆ. ನಮ್ಮೆಲ್ಲರ ನಡೆ ನಮ್ಮೆಲ್ಲರ ನಡೆ ನಮ್ಮೆಲ್ಲರ ನಡೆ ನಮ್ಮೆಲ್ಲರ ನಡೆ ಸಿರಿಧಾನ್ಯಗಳ ಕಡೆ.